ನಿನ್ನೆ ಪೆಹಲ್ಗಾಂನಲ್ಲಿ 6 ವರ್ಷದಿಂದ ಪುಲ್ವಾಮಾದಲ್ಲಿ ಅಟ್ಯಾಕ್ ಮಾಡಿದವರು ಕೂಡ ನಾವೆಲ್ಲವರೆಗೂ ಇಸ್ಲಾಂ ಮತ್ತು ಕಹಿ ಅಂತ ಅನಿಸ್ಬೋದು. ಅದರ ವಾಸ್ತವಿಕ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಎಲ್ಲಿವರೆಗೂ ಯಾವ ಮತಗಳು ಇಂಟಾಲರೆನ್ಸ್ ಅನ್ನು ಹೊತ್ಕೊಂಡು ಹುಟ್ಟಿ ಹಮಾಸ್ನ ಹುಟ್ಟನ್ನು ಸತ್ತರೆ ಇಸ್ಲಾಮಿಕ್ ಬ್ರದರ್ಹುಡ್ ಹೆಸರಿನಲ್ಲಿ ನೀರು ಬರಲ್ಲ. ಇಂಥ ವ್ಯಾಘ್ರರಿದಾರಲ್ಲ ಇಲ್ಲೇ ಇತ್ತು ಅಂತವ್ರ ಬಗ್ಗೆ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ. ಪುಲ್ವಾಮಾದಲ್ಲಿ ನಡೆದಿದ್ದು, ಪೆಹಲ್ಗಾಂನಲ್ಲಿ ನಡೆದಿದ್ದು, ಬೆಂಗಳೂರಿಗೆ ಬರಲಿಕ್ಕೆ, ಮಂಗಳೂರಿಗೆ ಹೋಗೋದಕ್ಕೆ, ಮೈಸೂರಿನ ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾದ ಅವಶ್ಯಕತೆ ಇದೆ. ಇವರು ಹತ್ಯೆ ಮಾಡಿದಂತ ಭಯೋತ್ಪಾದಕರಿಗೆ ನೆಲೆ ಕೊಟ್ಟವರನ್ನ, ಭಯೋತ್ಪಾದಕರ ಬೆಂಬಲಿಸಿ ರಾಜಕಾರಣಕ್ಕೆ ನಾನು ಗಮನಿಸಿದೆ. ಈ ಸಂದರ್ಭದಲ್ಲಿ ಹೇಳಬಾರ್ದು ಅಂತ ಅನ್ಕೊಂಡೆ. ಅವ್ರು ಹೇಳ್ತಾನೆ, ಹಿಂದುತ್ವದ ಕಾರಣಕ್ಕೆ ಭಯೋತ್ಪಾದನೆ ಆಗಿದೆ. ಇಸ್ರೇಲ್ನಲ್ಲಿ, ಅಫ್ಘಾನಿಸ್ತಾನದಲ್ಲಿ, ಇರಾನ್ನಲ್ಲಿ, ಇರಾಕ್ನಲ್ಲಿ, ಪರ್ಷಿಯಾದಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರಲ್ಲ. ಯಾಕೆ ಕಾರಣ ಇದಕ್ಕೆ? ಯಾಕೆ ಅಮಾಯಕರನ್ನು ಗುರಿಯಾಗಿ ಇಟ್ಕೊಳ್ತಾ ಇದ್ದಾರೆ? ನೀನ್ ಕೊಂದರೆ ಲೋಭ ಕಾರಣ ಅಂತ, ನೀನ್ ಸತ್ರೆ 72 ಜನ ಕನ್ಯೆಯರು ಸಿಗ್ತಾರೇನು ಅಂತ ಆ ಹಿನ್ನೆಲೆ ಏನ್ ಹೇಳ್ತೀನಿ? ಇದನ್ನ ಅರ್ಥ ಮಾಡ್ಕೋದೇ ಇದ್ರೆ ಭಾರತೀಯತೆ ಉಳಿಯಲ್ಲ. ಭಾರತೀಯತೆ ಅಂತ ಹೇಳಿದ್ರೆ ಸರ್ವಧರ್ಮ ಸಮಭಾವ. ಭಾರತೀಯತೆ ಅಂದ್ರೆ ವಿವಿಧತೆಯಲ್ಲಿ ಏಕತೆ. ನಮ್ಮ ಸಂವಿಧಾನ ಉಳಿಯಲ್ಲ. ನಾವು ಅಂಬೇಡ್ಕರ್ ಜಯಂತಿ ಮಾಡಕ್ಕಾಗಲ್ಲ, ಬಸವ ಜಯಂತಿ ಮಾಡಕ್ಕಾಗಲ್ಲ, ಕನಕದಾಸ್ ಜಯಂತಿ ಮಾಡಕ್ಕಾಗಲ್ಲ, ಕುವೆಂಪು ಉತ್ಸವ ಮಾಡಕ್ಕಾಗಲ್ಲ, ಕೆಂಪೇಗೌಡ ಜಯಂತಿ ನಡೆಸಕ್ಕಾಗಲ್ಲ. ಯಾಕೆಂದ್ರೆ ಇವೆಲ್ಲವೂ ಕೂಡ ಅವ್ರ ದೃಷ್ಟಿಯಲ್ಲಿ ಹರಾಮ್. ಅವ್ರ ದೃಷ್ಟಿಯಲ್ಲಿ ಹರಾಮ್ ಇದ್ದೀವಿ. ಯಾವುದನ್ನು ಮಾಡಕ್ ಅವಕಾಶ ಇಲ್ಲ. ಜಾತಿ ಹೆಸರಿನಲ್ಲಿ ನಾವು ಜಗಳ ಆಡ್ತಾ ಇದ್ದೀವಿ, ಭಾಷೆ ಹೆಸರಿನಲ್ಲಿ. ಈಗ ಒಂದಾಗದೇ ಇದ್ರೆ ಉಳಿಗಾಲ ಇಲ್ಲ ಅನ್ನುವಂತ ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಭಯೋತ್ಪಾದಕರಿಗೆ ಭಾರತವೇ ಬಲಿಯಾಗಬೇಕಾದಂತ ಪರಿಸ್ಥಿತಿ ಬರುತ್ತೆ. 27 ಜನ ಹತ್ಯೆಗಳಿಗಾದವರು ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ಹೇಳಿದ್ರೆ ಆ ಭಯೋತ್ಪಾದಕರನ್ನ ಪಡೋದು, ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿರೋದು, ನೈ ಬೋಲೆಂಗೆ ನೈ ಚೋಡೆಂಗೆ ಅನ್ನುವ ನಿಮ್ಮ ಮಾತಿನ ಮೇಲೆ ನೀವು ಮರೆಯೋದಿಲ್ಲ ಅನ್ನುವಂತ ವಿಶ್ವಾಸದಿಂದ, ಅವ್ರನ್ನ ಬಿಡೋದಿಲ್ಲ ಅನ್ನುವಂತ ನಂಬಿಕೆಯಿಂದ ಹುಡುಕಿ ಅವ್ರನ್ನ ಮೂಲ ಯಾತ್ರೆಗೆ ಕಳಿಸ್ತೀನಿ ಅನ್ನುವಂತ ವಿಶ್ವಾಸದಿಂದ ಹಾಗೆ ಕಳಿಸಿದಾಗ ಮಾತ್ರ ಇವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಮ್ಮಪ್ಪ ಕಾಶ್ಮೀರ ಕರ್ಕೊಂಡು ಹೋದ, ನಮ್ಮ ಅಪ್ಪನ್ನೇ ಕಳ್ಕೊಳ್ಬೇಕಾಯ್ತು ಅಂತಂದ್ರೆ ಹೇಗೆ ನೆಮ್ಮದಿ ಬರೋಕ್ ಸಾಧ್ಯ? ಈಗ ಒಬ್ಬೊಬ್ಬರ ಕಥೆ ಇರ್ತದೆ. ಮದುವೆ 15 ದಿನ ಆಗಿಲ್ಲ, ವೈದ್ಯ ಪ್ರಾಪ್ತಿಯಾಗಿದೆ, ಹೇಗೆ ಸಹಿಸಕ್ ಸಾಧ್ಯ ಹೇಳಿ? ಎಷ್ಟು ದಿನ ಇನ್ನು ಸಮಾಧಾನವಾಗಿರ್ಬೇಕು? ಯಾಕೆ ಸಮಾಧಾನವಾಗಿರ್ಬೇಕು? ಇನ್ನೆಷ್ಟು ಬರಿಬೇಕು ಭಯೋತ್ಪಾದಕರಿಗೆ? ಕಡೆಯದಾಗಿ ಒಂದು ಮಾತು, ಅವ್ರು ಒಂದೊಂದರಿಂದ ಅವ್ರು ಸ್ಪಷ್ಟವಾದ ಅಜೆಂಡಾ ಇಟ್ಕೊಂಡು ಹೊರಟಿದ್ದಾರೆ. ಅಜೆಂಡಾವನ್ನು ಈಡೇರಿಸಲೇ ಬಂದಿದ್ದಾರೆ. ಅಜೆಂಡಾ ಪರಿಣಾಮನೇ ಗಾಂಧಾರ ಅಫ್ಘಾನಿಸ್ತಾನ ಆಯ್ತು. ಅಜೆಂಡಾ
ಪರಿಣಾಮನೇ ಸಿಂಧು ಪಾಕಿಸ್ತಾನ ಆಯ್ತು. ಅಜೆಂಡಾದ ಪರಿಣಾಮನೇ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಓಡಿಸ್ತಾ ಇದ್ದಾರೆ. ಅಜೆಂಡಾದ ಪರಿಣಾಮನೇ ಕಾಶ್ಮೀರದಲ್ಲಿ ಭಯೋತ್ಪಾದನೆ, ಅಜೆಂಡಾದ ಪರಿಣಾಮನೇ ಪಶ್ಚಿಮ ಬಂಗಾಳದಲ್ಲಿ ದೌರ್ಜನ್ಯ, ಅಜೆಂಡಾದ ಪರಿಣಾಮನೇ ಸಂವಿಧಾನ ಒಪ್ಪದೇ ಇರುವಂತ ಮಾನಸಿಕತೆ, ಅಜೆಂಡಾದ ಪರಿಣಾಮನೇ ಪ್ರಜಾಪ್ರಭುತ್ವವನ್ನು ಒಪ್ಪದೇ ಇರುವಂತ ಮಾನಸಿಕತೆ, ಅಜೆಂಡಾದ ಪರಿಣಾಮನೇ ಅನೇಕ ಹೆಸರುಗಳ ಜಿಹಾದ್ಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.